ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಆಸ್ತಿಕ ಬಂಧುಗಳಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶ್ರಾವಣ ಮಾಸ ನಡೀತಾ ಇದೆ, ಆರಂಭವಾಗಿದೆ. ಹಬ್ಬಗಳು ಕೂಡ ಸಾಲು ಸಾಲಾಗಿ ಬರ್ತಾ ಇದೆ. ಶ್ರಾವಣ ಮಾಸ ಅಂತ ಹೇಳಿದ್ರೆ ಹಬ್ಬಗಳದ್ದೇ ಮಾಸ. ನಾಗರ ಪಂಚಮಿ ಹಾಗೂ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಆಚರಣೆ ಮಾಡಿದ್ದೇವೆ, ಸಂಭ್ರಮಿಸಿದ್ದೇವೆ. ಇವಾಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಿದ್ಧತೆಯಲ್ಲಿದ್ದೇವೆ. ನಾಳೆಯ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ಭಗವಂತ ಮಹಾವಿಷ್ಣು ತಾನು ಶ್ರೀಕೃಷ್ಣನಾಗಿ ಅವತಾರ ಮಾಡಿದಂತಹ ಸುದಿನ. ಈ ಶುಭ ದಿನಕ್ಕಾಗಿ ನಮ್ಮ ಮನಗಳು ಮಾತ್ರವಲ್ಲ, ಇಡೀ ಊರು, ಕೇರಿ, ಪಟ್ಟಣ ಎಲ್ಲವೂ ಕೂಡ ಸಂಭ್ರಮದಿಂದ ಸಜ್ಜಾಗಿ ಭಗವಂತನ ಜನ್ಮೋತ್ಸವಕ್ಕೆ ಸಿದ್ಧವಾಗಿ ನಿಂತದ್ದನ್ನು ನಾವು ಈ ಗಳಿಗೆಯಲ್ಲಿ ಕಾಣ್ತಾ ಇದ್ದೇವೆ. ಇಂತಹ ಈ ಶುಭ ಸಂದರ್ಭದಲ್ಲಿ ಭಗವಂತ ಶ್ರೀಕೃಷ್ಣನ ಬಗ್ಗೆ ಒಂದಿಷ್ಟು ಚಿಂತನವನ್ನು ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಮಾಡುವ. ಮಹಾವಿಷ್ಣು ದೇವರು 24 ಬಾರಿ ಭೂಮಿಯಲ್ಲಿ ಅವತಾರ ಮಾಡಿ ಬಂದಿದ್ದಾರೆ ಅಂತ ಭಾಗವತ ಪುರಾಣ ಹೇಳುವಂಥದ್ದು. ಆದರೆ ಈ 24 ಬಾರಿ ಭಗವಂತ ಬಂದಿದ್ರು ಕೂಡ ನಮಗೆ ಅತ್ಯಂತ ಹೆಚ್ಚು ಪರಿಚಯವಿರುವಂಥದ್ದು, ನಮಗೆ ಅತ್ಯಂತ ಹೆಚ್ಚು ನಾವು ತಿಳಿದುಕೊಂಡಿರುವಂಥದ್ದು ದಶಾವತಾರಗಳ ಬಗ್ಗೆ. ಈ ದಶಾವತಾರಗಳಲ್ಲಿಯೂ ಕೂಡ ಉಳಿದೆಲ್ಲ ಅವತಾರಗಳು, ರಾಮಾವತಾರ ಹಾಗೂ ಕೃಷ್ಣಾವತಾರವನ್ನು ಬಿಟ್ಟು ಉಳಿದ ಎಲ್ಲಾ ಅವತಾರಗಳು ಕೂಡ ಯಾವುದೋ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಭೂಮಿಯಲ್ಲಿ ಬಂದವುಗಳು. ಉದಾಹರಣೆಗೆ ಮತ್ಸ್ಯಾವತಾರ ಇರ್ಬೋದು, ಕೂರ್ಮಾವತಾರ, ನರಸಿಂಹಾವತಾರ, ಎಲ್ಲವೂ ಕೂಡ ಆ ಒಂದು ಉದ್ದೇಶ ಪರಿಪೂರ್ಣ ಆದ ತಕ್ಷಣ ಅದೃಶ್ಯವಾಗಿ ಹೋದಂತಹ ಅವತಾರಗಳು ಇವುಗಳೆಲ್ಲವೂ. ಆದರೆ ರಾಮಾವತಾರ ಹಾಗೂ ಕೃಷ್ಣಾವತಾರ ಹಾಗಲ್ಲ. ಈ ಎರಡೂ ಅವತಾರಗಳಲ್ಲಿಯೂ ಕೂಡ ಭಗವಂತ ಒಂದು ನಿರ್ದಿಷ್ಟ ಜೀವಿತಾವಧಿಯ ಕಾಲ ಈ ಭೂಮಿಯಲ್ಲಿಯೇ ಇದ್ದು ಆ ನಂತರ ಅದೃಶ್ಯವಾದಂಥದ್ದು ಈ ಎರಡು ಅವತಾರಗಳು. ಸಂಪೂರ್ಣ ಜೀವಿತಾವಧಿಯನ್ನು ಇಲ್ಲಿ ಕಳೆದು ಹೋದಂತಹ ಅವತಾರಗಳು. ಅದರಲ್ಲಿಯೂ ರಾಮಾವತಾರದಲ್ಲಿ ಶ್ರೀ ರಾಮಚಂದ್ರ ಸ್ವಾಮಿ ಭಗವಂತ ಅಂತ ತೋರಿಸಿಕೊಳ್ಳಿಕ್ಕೆ ವಾಲ್ಮೀಕಿಗಳಿಗೆ ಸಾಧ್ಯವಾಗಲಿಲ್ಲ, ವಾಲ್ಮೀಕಿಗಳು ತೋರಿಸಿಕೊಡ್ಲಿಲ್ಲ. ಯಾಕೆ ಅಂದ್ರೆ ರಾವಣನಿಗೆ ಇದ್ದಂತಹ ವರದ ಕಾರಣ ಇದ್ದಿರಬಹುದು. ಆದ್ರೆ ಶ್ರೀಕೃಷ್ಣಾವತಾರ ಹಾಗಲ್ಲ. ತಾನು ಪ್ರಕಟನಾದ ತಕ್ಷಣ ಪ್ರಾಥಮಿಕವಾಗಿ ತನ್ನ ತಂದೆ ತಾಯಿಯರಿಗೆ, ಆ ನಂತರ ತಾನು ತೋರಿದಂತಹ ಸಮಸ್ತ ಲೀಲೆಗಳ ಮುಖಾಂತರ ಇಡೀ ಪ್ರಪಂಚಕ್ಕೆ ತಾನು ಭಗವಂತ ಅಂತ ತೋರಿಸಿಕೊಟ್ಟು ಬಂದಂತಹ ಒಂದು ಅವತಾರ ಇದ್ದಿದ್ರೆ ಅದು ಶ್ರೀಕೃಷ್ಣಾವತಾರ ಮಾತ್ರ. ಅಂತಹ ಶ್ರೀಕೃಷ್ಣಾವತಾರ ಆದಂತಹ ಸಂದರ್ಭ ಭಗವಂತ ಯಾಕೋಸ್ಕರ ಶ್ರೀಕೃಷ್ಣನಾಗಿ ಭೂಮಿಯಲ್ಲಿ ಅವತಾರ ಎತ್ತಿ ಬಂದ, ಆ ಅವತಾರ ಕಾಲಕ್ಕೆ ತಂದೆ ತಾಯಿಯರನ್ನಾಗಿ ವಸುದೇವ ದೇವಕಿಯರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ, ಅಣ್ಣನಾಗಿ ಬಂದಂತಹ ಬಲರಾಮನಿಗೆ ರೋಹಿಣಿ ಹಾಗೂ ದೇವಕಿ ಇವರಿಬ್ರೂ ಕೂಡ ತಾಯಿಯರಂದ್ರಾದ್ರು ಅದು ಯಾಕೆ? ಎರಡು ತಾಯಿಯಂದಿರು ಬಲರಾಮನಿಗೆ, ಇದು ಯಾಕೆ? ಅಲ್ಲದೆ ಆ ಭಗವಂತ ಪ್ರಕಟನಾಗುವಂತಹ ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ವಾತಾವರಣ ಹೇಗಿತ್ತು? ಇದೆಲ್ಲವನ್ನೂ ಕೂಡ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ. ಕಲಿಯುಗಕ್ಕೆ 5000 ವರ್ಷಗಳ ಹಿಂದೆ ದ್ವಾಪರ ಯುಗದಲ್ಲಿ ಎಲ್ಲಾ ಕಡೆಯಲ್ಲಿ ಭೂಮಿಯಲ್ಲಿ ದೈತ್ಯರು ಆಳ್ವಿಕೆ ನಡೆಸ್ತಾ ಇದ್ದಂತಹ ಕಾಲ. ಇಡೀ ಭೂಮಂಡಲವನ್ನೆಲ್ಲ ದೈತ್ಯರು ಆಳ್ತಾ ಇದ್ರು. ಎಲ್ಲಿಯೂ ಕೂಡ ಧರ್ಮಾಚರಣೆ ಇಲ್ಲ, ಯಾಗ ಯಜ್ಞಗಳಿಲ್ಲ, ಧರ್ಮಾಚರಣೆಗಳು ಯಾವುದೇ ಪ್ರದೇಶದಲ್ಲೂ ನಡೆಯುತ್ತಾ ಇಲ್ಲ. ಎಲ್ಲಾ ಕಡೆಯಲ್ಲಿ ದುಷ್ಟ ರಾಕ್ಷಸರದ್ದೇ ಆಳ್ವಿಕೆ ತುಂಬಿ ಹೋಗಿತ್ತು. ಈ ಸಂದರ್ಭದಲ್ಲಿ ಭೂಭಾರ ಹೆಚ್ಚಾಗಿದೆ. ಭೂತಾಯಿಯು ಈ ಭೂಭಾರದಿಂದಾಗಿ ನಲುಗಿ ಹೋಗಿದ್ದಾಳೆ. ತಾನು ಗೋರೂಪವನ್ನು ಧಾರಣೆ ಮಾಡಿಕೊಂಡು ಕಣ್ಣೀರುಗರೆಯುತ್ತಾ ಬ್ರಹ್ಮಲೋಕಕ್ಕೆ ಬ್ರಹ್ಮದೇವರ ಬಳಿಗೆ ಬರ್ತಾಳೆ. ಹೀಗೆ ಬಂದಂತಹ ಭೂತಾಯಿ ಬ್ರಹ್ಮದೇವರ ಬಳಿಯಲ್ಲಿ ಭೂಭಾರವನ್ನು ಹರಣ ಮಾಡಬೇಕು ಅಂತ ಕೇಳಿಕೊಂಡಾಗ ಬ್ರಹ್ಮದೇವರು ಎಲ್ಲಾ ದೇವತೆಗಳ ಜೊತೆಯಲ್ಲಿ ಭೂದೇವಿಯನ್ನು ಕರೆದುಕೊಂಡು ವೈಕುಂಠಧಾಮಕ್ಕೆ ತಾವು ಬರ್ತಾರೆ. ಅಲ್ಲಿ ಬಂದು ಭಗವಂತನಲ್ಲಿ ಭಿನ್ನವಿಸಿಕೊಂಡಾಗ ಭಗವಂತನಿಂದ ಆಶ್ವಾಸನೆ ಲಭಿಸುತ್ತದೆ. ಶೀಘ್ರದಲ್ಲೇ ಭೂಭಾರ ಹರಣಕ್ಕಾಗಿ ತಾನು ಧರ್ಮ ಸಂಸ್ಥಾಪನೆಗಾಗಿ ಭೂಮಿಯಲ್ಲಿ ಅವತಾರ ಎತ್ತಿ ಬರ್ತೇನೆ ಅಂತ ಭಗವಂತನಿಂದ ಆಶ್ವಾಸನೆ ಲಭ್ಯವಾದ ಹಿನ್ನೆಲೆಯಲ್ಲಿ ಭೂತಾಯಿಯನ್ನು ಸಂತೈಸಿ ಕಳುಹಿಸಲಾಗುತ್ತದೆ. ಹಾಗೂ ಬ್ರಹ್ಮದೇವರು ಎಲ್ಲಾ ದೇವತೆಗಳಿಗೂ ಕೂಡ ಆವಾಗ ಸೂಚನೆಯನ್ನು ಕೊಡ್ತಾರೆ. ಯಾವಾಗ ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿ ಬರ್ತಾನೋ ಆವಾಗ ಆ ಅವತಾರಕ್ಕೆ ಪೂರಕವಾಗುವಂತಹ ಇತರ ಪಾತ್ರಗಳಲ್ಲಿ ನೀವು ಕೂಡ ಭೂಮಿಯಲ್ಲಿ ಜನ್ಮ ಎತ್ತಿ ಬರಬೇಕು ಅಂತ. ಇವಾಗ ಭಗವಂತನ ಅವತಾರಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಅದು ಎಲ್ಲಿ ಅಂದ್ರೆ ಮಥುರಾ ಪಟ್ಟಣದಲ್ಲಿ
ಯದುವಂಶದ ಅರಸು ಶೂರಸೇನ ಮಹಾರಾಜ. ಆ ಶೂರಸೇನನಿಗೆ ವಸುದೇವ ಅಂತ ಹೇಳುವಂತವನೊಬ್ಬ ಮಗ. ಅದೇ ರೀತಿಯಾಗಿ ಭೋಜಕುಲದ ಅರಸು ಉಗ್ರಸೇನ. ಉಗ್ರಸೇನನ ತಮ್ಮ ದೇವಕ. ಆ ದೇವಕನ ಮಗಳು ದೇವಕಿ. ಉಗ್ರಸೇನನಿಗೊಬ್ಬ ಮಗ ಇದ್ದಾನೆ ಕಂಸ. ಕಂಸನಾದರೂ ದುಷ್ಟ. ಕಂಸನ ಚಿಕ್ಕಪ್ಪನ ಮಗಳು ದೇವಕಿ ಅಂದ್ರೆ ತಂಗಿ. ತಂಗಿಯ ಮೇಲೆ ಅಪರಿಮಿತವಾದಂತಹ ವಾತ್ಸಲ್ಯ ಇದ್ದಂತಹ ಕಂಸ ತಾನೇ ಮುಂದೆ ನಿಂತು ಶೂರಸೇನನ ಮಗನಾದಂತಹ ವಸುದೇವನಿಗೂ, ಯದುಕುಲದ ರಾಜಕುಮಾರ, ಅದೇ ರೀತಿಯಾಗಿ ಭುಜಕುಲದ ರಾಜಕುಮಾರಿಯಾದಂತಹ ದೇವಕಿಗೂ ವಿವಾಹವನ್ನು ಏರ್ಪಡಿಸುವಂತದ್ದು ಈ ಕಥಾಭಾಗಗಳೆಲ್ಲ ನಮಗೆ ಪರಿಚಿತವಾಗಿರುವಂತದ್ದೇ ಆಗಿದೆ. ಹಾಗಾಗಿ ಇದನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ಇವರಿಬ್ಬರಿಗೂ ಕೂಡ ವಿವಾಹವನ್ನು ಏರ್ಪಡಿಸ್ತಾರೆ. ವಿವಾಹ ನಂತರ ಇವರಿಬ್ಬರನ್ನು ಕರೆದುಕೊಂಡು ಅರಮನೆಗೆ ಬರುವಂತಹ ಆ ಸಂದರ್ಭದಲ್ಲಿ ಆಗುವಂತಹ ಅಶರೀರವಾಣಿ, ಈ ನಿನ್ನ ತಂಗಿಯ ಗರ್ಭದಿಂದ ಬರುವಂತಹ 8ನೇ ಶಿಶುವಿನಿಂದ ನಿನಗೆ ಮರಣ ಅಂತ ಕೆಂಡಾಮಂಡಲವಾಗಿ ಬಿಡ್ತಾನೆ ಕಂಸ. ಇನ್ನೇನು ದೇವಕಿಯನ್ನು ವಧಿಸ್ಲಿಕ್ಕೆ ಅಂತ ಹೋಗ್ತಾನೆ. ಇಷ್ಟೋ ಹೊತ್ತು ತನ್ನ ತಂಗಿಯಿಂದ ಇದ್ದಂತಹ ಆ ವಾತ್ಸಲ್ಯ ಏನಿದೆ ಅದು ಮರೆಯಾಗಿ ಹೋಗುತ್ತದೆ. ಆವಾಗ ವಸುದೇವ ತಡೀತಾನೆ. ಇನ್ನೂ ಕೂಡ ವಿವಾಹದ ಮಂಗಳ ಚಿಹ್ನೆಗಳು ಇವಳ ಶರೀರದಿಂದ ಹಾರಿಲ್ಲ. ನಿನಗೆ ಸಮಸ್ಯೆ ಇರುವಂತದ್ದು ಮಕ್ಕಳಿಂದ. ಎಲ್ಲಾ ಶಿಶುಗಳನ್ನು ತಂದು ನಿನಗೆ ಕೊಡ್ತೇನೆ ಅಂತ ವಸುದೇವ ಮಾತು ಕೊಟ್ಟ ನಂತರ ಇವರಿಬ್ಬರನ್ನೂ ಬಿಟ್ಟು ಬಿಡ್ತಾನೆ. ತೆಗೆದುಕೊಂಡು ಕೊಂಡೋಗಿ ಕಾರಾಗೃಹದಲ್ಲಿ ಹಾಕಲಾಗುತ್ತದೆ. ಸೆರೆಮನೆಯಲ್ಲಿ ವಸುದೇವ ದೇವಕಿ ಇಬ್ಬರನ್ನೂ ಕೂಡ ಇಟ್ಟು ಬಿಡ್ತಾನೆ ಕಂಸ. ಈವಾಗ ನಿರಂತರವಾಗಿ 6 ಶಿಶುಗಳು ಜನ್ಮ ತಾಳುತ್ತದೆ, ಒಂದರ ಮೇಲೊಂದು. ಆ 6 ಶಿಶುಗಳನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕುತ್ತಾನೆ ಕಂಸ. ಇದರ ಮಧ್ಯದಲ್ಲಿ ನಾರದರು ಬರುವಂತದ್ದು, ಕಂಸ ನಾರದರ ಮಧ್ಯ ಮಾತುಕತೆಗಳು, ಇದೆಲ್ಲ ನಮಗೆ ಭಾಗವತ ಪುರಾಣದಲ್ಲಿ ಲಭ್ಯವಾಗುತ್ತದೆ. ಏನೇ ಆದ್ರೂ ಪರಿಣಾಮ ಏನು ಅಂದ್ರೆ 6 ಶಿಶುಗಳನ್ನು ಕೂಡ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಾನೆ. ಈವಾಗ 7ನೇ ಬಾರಿ ದೇವಕಿ ದೇವಿ ತಾನು ಗರ್ಭ ಧರಿಸಿದ್ದಾಳೆ. ಈಗ 7ನೇ ಬಾರಿ ಗರ್ಭವನ್ನು ಪ್ರವೇಶಿಸುವವನು ಸ್ವತಃ ಆದಿಶೇಷ. ಹಿಂದೆ ಯಾವಾಗ ಭಗವಂತ ರಾಮಾವತಾರದಲ್ಲಿ ಬಂದಿದ್ನೋ, ರಾಮನಾಗಿ ಬಂದಿದ್ನೋ, ಆವಾಗ ಇದೇ ಆದಿಶೇಷ ತಾನು ತಮ್ಮನಾಗಿ ಲಕ್ಷ್ಮಣನಾಗಿ ಬಂದು ರಾಮನಿಗೆ, ಭಗವಂತನಿಗೆ ಅನನ್ಯವಾದಂತಹ ಸೇವೆಯನ್ನು ಮಾಡಿದ್ದ. ಈವಾಗ ಭಗವಂತ ತಾನು ತಮ್ಮನಾಗಿ ಬಂದು ಆ ಹಿಂದಿನ ಜನ್ಮದಲ್ಲಿ ಲಕ್ಷ್ಮಣನಾಗಿ ಆದಿಶೇಷ ಮಾಡಿದಂತಹ ಆ ಸೇವೆಯನ್ನು ತಾನು ಇಲ್ಲಿ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡ್ತಾನೆ. ಹಾಗಾಗಿ ಬಲರಾಮನಾಗಿ ಆದಿಶೇಷ ಮೊದಲೇ ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾನೆ. 7ನೇ ಬಾರಿ ದೇವಕಿ ದೇವಿಗೆ ಗರ್ಭ ಕಟ್ಟಿದೆ. ಈವಾಗ ಇಲ್ಲಿ ಭಗವಂತನಿಂದ ತನ್ನ ಯೋಗ ಮಾಯೆಗೆ ಒಂದು ಸಂದೇಶ ಹೋಗುತ್ತದೆ. ಅದು ಏನು ಅಂದ್ರೆ, ಕಂಸ ಬಂದು ಈ ಗರ್ಭದಲ್ಲಿರುವಂತಹ ಶಿಶುವನ್ನು ಉಳಿಸುವುದಿಲ್ಲ. ಅವನು ಬರುವುದಕ್ಕೆ ಪೂರ್ವದಲ್ಲಿ ಏನು ಮಾಡಬೇಕು, ದೇವಕಿಯ ಗರ್ಭದಲ್ಲಿರುವಂತಹ ಈ 7ನೇ ಶಿಶುವನ್ನು ಇಲ್ಲಿಂದ ಸೆಳೆದು ವಸುದೇವನ ಇನ್ನೊಬ್ಬಳು ಪತ್ನಿ ಇದ್ದಾಳೆ, ರೋಹಿಣಿ ದೇವಿ ಅಂತ. ಅವಳು ವಸುದೇವನ ಗೆಳೆಯನಾದಂತಹ ನಂದಗೋಪನ ಬಳಿಯಲ್ಲಿ ನಂದಗೋಕುಲದಲ್ಲಿದ್ದಾಳೆ. ವಸುದೇವನಿಗೆ ದೇವಕಿಯೂ ಅಲ್ಲದೆ ಅನೇಕ ಪತ್ನಿಯರಿದ್ರು. ಇವರೆಲ್ಲರೂ ಕೂಡ ಕಂಸನ ಅತ್ಯಾಚಾರಕ್ಕೆ ಹೆದರಿ ಬೇರೆ ಬೇರೆ ರಾಜರುಗಳ ಬಳಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ರು. ಹೀಗೆ ನಂದಗೋಕುಲದಲ್ಲಿ ಆಶ್ರಯವನ್ನು ಪಡೆದಿದ್ದವಳು ರೋಹಿಣಿ. ಈ 7ನೇ ಗರ್ಭದಲ್ಲಿರುವಂತಹ ಶಿಶುವನ್ನು ದೇವಕಿಯ ಗರ್ಭದಿಂದ ಸೆಳೆದು ರೋಹಿಣಿಯ ಗರ್ಭದಲ್ಲಿ ಸ್ಥಾಪಿಸಬೇಕು ಅಂತ ಭಗವಂತನಿಂದ ಯೋಗಮಾಯೆಗೆ ಆದೇಶ ಹೋಗ್ತದೆ. ಅದೇ ರೀತಿಯಾಗಿ ಯೋಗಮಾಯೆ ಈ ಶಿಶುವನ್ನು, ಗರ್ಭಸ್ಥ ಶಿಶುವನ್ನು ಇಲ್ಲಿಂದ ಸೆಳೆದು ದೇವಕಿಯ ಗರ್ಭದಿಂದ ಅಲ್ಲಿ ರೋಹಿಣಿಯ ಗರ್ಭದಲ್ಲಿ ಸ್ಥಾಪಿಸ್ತಾನೆ. ಈ ರೀತಿಯಾಗಿ ಇಲ್ಲಿಂದ ಅಲ್ಲಿಗೆ ಆಕರ್ಷಣ ಮಾಡಲ್ಪಟ್ಟವನಾದದ್ರಿಂದಲೇ ಇವನು ಮುಂದೆ ಸಂಕರ್ಷಣ ಅಂತ ಹೇಳುವಂತಹ ಹೆಸರಿನಿಂದ ತಾನು ಖ್ಯಾತನಾಗ್ತಾನೆ. ಇವನೇ ಬಲರಾಮನಾಗಿ, ಬಲಭದ್ರನಾಗಿ ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಅನೇಕ ಲೀಲೆಗಳನ್ನು ಮಾಡುವವನು ಇದೇ 7ನೇ ಗರ್ಭದಲ್ಲಿ ಬಂದಂತಹ ಆದಿಶೇಷ. ಹೀಗಾಗಿ ಬಲರಾಮನಿಗೆ ಇಬ್ಬರು ತಾಯಿಯಂದರು. ಪ್ರಾಥಮಿಕವಾಗಿ ಗರ್ಭ ಮೂಡಿದ್ದು ದೇವಕಿಯಲ್ಲಿ ಆದರೂ ಕೂಡ ಆಮೇಲೆ ಅಲ್ಲಿಂದ ಸೆಳೆಯಲ್ಪಟ್ಟು ರೋಹಿಣಿ ಗರ್ಭದಲ್ಲಿ ತಾನು ಪಾಲಿಸಲ್ಪಡ್ತಾನೆ, ಪೋಷಿಸಲ್ಪಡ್ತಾನೆ. ಹೀಗಾಗಿ ಇಬ್ಬರು ತಾಯಿಯಂದಿರು ಬಲರಾಮನಿಗೆ. ಇನ್ನು ಇಲ್ಲಿಂದ ಮುಂದೆ 8ನೇ ಬಾರಿ ಗರ್ಭ ಧರಿಸಿದ್ದಾಳೆ ದೇವಕಿ. ಈವಾಗ ಸ್ವತಃ ಭಗವಂತ ಪ್ರವೇಶ ಮಾಡಬೇಕು ಗರ್ಭ ಧರಿಸುವಂತಹ ಸಂದರ್ಭ. ಭಗವಂತ ತಾನು ವಸುದೇವನಿಂದ ದೇವಕಿಯ ಗರ್ಭದಲ್ಲಿ ತಾನು ಆದಾನ ಮಾಡಲ್ಪಟ್ಟವನಾಗಿ ಪ್ರವೇಶವನ್ನು ಮಾಡ್ತಾನೆ. ದೇವಕಿ ದೇವಿಯ ಗರ್ಭದಲ್ಲಿ ಸಾಕ್ಷಾತ್ ಭಗವಂತನಿದ್ದಾನೆ. ದೇವಕಿ ಹೇಗೆ ಶೋಭಿಸ್ತಾ ಇದ್ಲು ಇವಾಗ ಅಂತ ನೋಡಿದ್ರೆ ಇಡೀ ಸೆರೆಮನೆಯಲ್ಲಿ ಒಂದು ಕಾಂತಿ, ಒಂದು ಬೆಳಕು. ದೇವಕಿ ದೇವಿ ತಾನು ಕಾಂತಿಯುಕ್ತಳಾಗಿ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದ್ದಾಳೆ. ನೋಡಲಿಕ್ಕೆ ಬಂದಂತಹ ಕಂಸನೂ ಕೂಡ ತೀರ್ಮಾನ ಮಾಡ್ತಾನಂತೆ ಈ ಬಾರಿ ಸಾಕ್ಷಾತ್ ನಾರಾಯಣನೇ ಬರ್ತಾನೆ ಅಂತ.
ಯಾಕೆ ಅಂದ್ರೆ ಇಡೀ ಸಕಲ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಧರಿಸಿರುವಂತಹ ಭಗವಂತ ಇವತ್ತು ತನ್ನ ತಾಯಿಯ ಗರ್ಭವಾಸದಲ್ಲಿದ್ದಾನೆ. ಹೀಗಾಗಿ ತಾಯಿ ಆ ದೇವಕಿ ದೇವಿಗೆ ಅದೆಂತ ಭಾಗ್ಯವೋ, ಇಡೀ ಸೆರೆಮನೆಗೆ ತಾನು ಪ್ರಕಾಶಮಾನವಾಗಿ ಪ್ರಾಜ್ವಲಿಸ್ತಾ ಇದೆ, ಕಾಂತಿಯಿಂದ ಬೆಳಗುತ್ತಾ ಇದ್ದಾಳೆ. ಭಗವಂತ ತಾನು ತಾಯಿಯ ಗರ್ಭವಾಸದಲ್ಲಿ 7 ತಿಂಗಳು 15 ದಿನಗಳ ಕಾಲ ತಾನು ವಾಸ ಮಾಡ್ತಾನೆ. ಆಮೇಲೆ ಒಂದು ಶುಭ ದಿನ ತಾನು ಪ್ರಕಟನಾಗಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅದು ಯಾವಾಗ ಭಗವಂತ ತಾನು ಪ್ರಕಟನಾದ ಅಂತ ಹೇಳಿದ್ರೆ ಅದೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ. ಆ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ನಾವಿವತ್ತೂ ಕೂಡ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತೇವೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಬುಧವಾರ ದಿನ ರೋಹಿಣಿ ನಕ್ಷತ್ರ. ಆ ದಿನ ಭಗವಂತ ತಾನು ಭೂಮಿಯಲ್ಲಿ ಪ್ರಕಟನಾಗಬೇಕು ಅಂತ ತಾನು ತೀರ್ಮಾನವನ್ನು ಮಾಡ್ತಾನೆ. ಹೇಗಿತ್ತು ಆ ಸಂದರ್ಭದಲ್ಲಿ ವಾತಾವರಣ ಹೇಗಿತ್ತು ಅಂತ ಹೇಳುವಂಥದ್ದು ಭಾಗವತ ಪುರಾಣದ ದಶಮ ಸ್ಕಂದದ 3ನೇ ಅಧ್ಯಾಯದಲ್ಲಿ ವೇದವ್ಯಾಸರು ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ನಮಗೆ ವರ್ಣಿಸ್ತಾರೆ. ಅಧಸರ್ವ ಗುಣೋಪೇತ ಕಾಲ ಪರಮಶೋಭನಃ ಅಂದ್ರೆ ಈ ಸಂದರ್ಭದಲ್ಲಿ ಹೇಗಿತ್ತು ವಾತಾವರಣ ಅಂತ ಹೇಳ್ತಾರೆ. ಅಲ್ಲಿ ಇಡೀ ಮಥುರಾ ಪಟ್ಟಣವೇ ಶಾಂತವಾದಂತಹ ವಾತಾವರಣದಿಂದ ಕೂಡಿತ್ತು. ಎಲ್ಲಿಯೂ ಕೂಡ ದುಗುಡ ದುಮ್ಮಾನಗಳಿಲ್ಲ, ಮಂದವಾದಂತಹ ಮಾರುತ ಬೀಸ್ತಾ ಇತ್ತು. ಗೋಪಾಲಕರ ಮನೆಗಳಲ್ಲೆಲ್ಲ ಮಂಗಳಮಯವಾದಂತಹ ವಾತಾವರಣ ಇತ್ತು. ರಾತ್ರಿಯ ಹೊತ್ತಿನಲ್ಲಿಯೂ ಕೂಡ ಸರೋವರದಲ್ಲಿ ಕಮಲ ಕನ್ನೈದಿಲೆಗಳು ಬಿರಿದು ನಿಂತು ಭಗವಂತನ ಸ್ವಾಗತಕ್ಕೆ ಸಿದ್ಧವಾಗಿ ನಿಂತಿದ್ದುವಂತೆ. ಅಲ್ಲದೆ ಎಲ್ಲಾ ವೃಕ್ಷಗಳಲ್ಲಿಯೋ ತರುಲತೆಗಳಲ್ಲಿಯೋ ಫಲ ಪುಷ್ಪಗಳು ತುಂಬಿ ಸ್ವಾಗತ ಮಾಡ್ತಾ ಇದ್ದೇವೇನೋ ಭಗವಂತನಿಗೆ ಅಂತ ಹೇಳುವಂತಹ ರೀತಿಯಲ್ಲಿ ತಾವು ತೊಣೆದಾಡ್ತಾ ಇದ್ದುವು. ಅಲ್ಲದೆ ಗೋಪಾಲಕರ ದೊಡ್ಡಿಯಲ್ಲಿ ಕಟ್ಟಿದ್ದಂತಹ ಹಸುಗಳ ಕೆಚ್ಚಲಿನಿಂದ ಹಾಲು ತನ್ನಿಂದ ತಾನೇ ಸ್ರವಿಸಲಾರಂಭಿಸಿತು, ಸುರಿಯಲಾರಂಭಿಸಿತು. ದುಂಬಿಗಳೆಲ್ಲವೂ ಕೂಡ ಝೇಂಕಾರವನ್ನು ಮಾಡ್ತಾ ಇದ್ದಾವೆ, ಮಂಗಳ ಗಾನ ಮೊಳಗುತ್ತಾ ಇದೆ. ಅಲ್ಲದೆ ಈ ಕಂಸನ ಅತ್ಯಾಚಾರಕ್ಕೆ ಈ ಬ್ರಾಹ್ಮಣರ ಅಗ್ನಿಹೋತ್ರದ ಅಗ್ನಿ ಏನಿದೆ ಅದು ನಂದಿ ಹೋಗಿತ್ತು ಕಂಸನ ಅತ್ಯಾಚಾರದಿಂದ. ಯಾವಾಗ ಭಗವಂತ ಪ್ರಕಟನಾಗುವಂತಹ ಕಾಲ ಸಮೀಪಿಸಿತೋ ಆ ಅಗ್ನಿ ತನ್ನಿಂದ ತಾನೇ ದಿಗ್ಗನೆ ಹೊತ್ತಿ ಉರಿಯಲಾರಂಭಿಸಿತು. ಯಾಕೆ? ತನ್ನ ರಕ್ಷಣೆಗಾಗಿ ಭಗವಂತ ಬರ್ತಾ ಇದ್ದಾನೆ ಅಂತ ಹೇಳುವಂತಹ ಧೈರ್ಯ ಅಗ್ನಿಗೆ. ಅಲ್ಲದೆ ದೇವದುಂದುಭಿಗಳು ಮೊಳಗುತ್ತಾ ಇದೆ. ಆಕಾಶದಲ್ಲಿ ಸಿದ್ಧರು, ಚಾರಣರು, ಯಕ್ಷರು, ಗಂಧರ್ವರು ಎಲ್ಲರೂ ಕೂಡ ತಾವು ಅಪ್ಸರೆಯರ ಜೊತೆಯಲ್ಲಿ, ಅದೇ ರೀತಿಯಾಗಿ ವಿದ್ಯಾಧರ ಸ್ತ್ರೀಯರು ಎಲ್ಲರೂ ಕೂಡ ನರ್ತನವನ್ನು ಮಾಡ್ತಾ ಇದ್ದಾರೆ, ನಾಟ್ಯವನ್ನು ಮಾಡ್ತಾ ಇದ್ದಾರೆ. ನಾರದರು, ಸಪ್ತರ್ಷಿಗಳು ಎಲ್ಲರೂ ಕೂಡ ಪುಷ್ಪ ವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ. ಇಂತಹ ಈ ಶುಭ ಸಂದರ್ಭದಲ್ಲಿ ಭಗವಂತ ತಾನು ತನ್ನ ತಾಯಿಯ ಗರ್ಭದಿಂದ, ದೇವಕಿ ದೇವಿಯ ಗರ್ಭದಿಂದ ಪ್ರಕಟನಾಗುತ್ತಾನೆ. ಆ ಸಂದರ್ಭ ಮಧ್ಯರಾತ್ರಿಯದ್ದಾಗಿತ್ತು. ಆವಾಗ ಶ್ರೀಕೃಷ್ಣ ಅವತಾರ ತಾನು ಸಂಭವಿಸ್ತದೆ ಮಥುರಾ ಪಟ್ಟಣದಲ್ಲಿ. ಮಗು ತಾನು ಜನಿಸಿದ ಕ್ಷಣ ದೇವಕಿ ವಸುದೇವರು ಆ ಮಗುವನ್ನು ತಾವು ನೋಡ್ತಾರೆ. ಅತ್ಯಂತ ಸುಂದರವಾದಂತಹ ರೂಪ, ಗುಂಗುರು ಕೂದಲು, ಎದೆಯಲ್ಲಿ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆ ಶೋಭಿಸ್ತಾ ಇದೆ. ಅಲ್ಲದೆ ಪೀತಾಂಬರವನ್ನು ಧರಿಸಿದ್ದಾನೆ. ಅಲ್ಲದೆ ಕೌಸ್ತುಭ ಮಣಿ ಬೇರೆ ಇದೆ. ಎಲ್ಲವನ್ನೂ ನೋಡ್ತಾ ಇದು ಸಾಮಾನ್ಯ ಮಗುವಲ್ಲ, ಭಗವಂತನೇ ಬಂದಿದ್ದಾನೆ ಅಂತ ಆ ತಂದೆ ತಾಯಿಗಳು ತಾವು ತೀರ್ಮಾನ ಮಾಡ್ತಾರೆ. ಅಲ್ಲದೆ ಚತುರ್ಭುಜ ದಾರಿ ಬೇರೆ. ಆ ಮಗು ನೋಡ್ತಾ ವಾತ್ಸಲ್ಯ ತುಂಬಿ ಹರಿತಾ ಇದ್ರೂ ಕೂಡ ಆ ಕ್ಷಣಕ್ಕೆ ಕಂಸನ ನೆನಪಾಗ್ತದೆ. ಇನ್ನೇನು ಕಂಸ ಬರ್ತಾನೆ ಅಂತ ಹೇಳುವಂತಹ ದುಗುಡ ಈ ತಂದೆ ತಾಯಿಯರ ಮನದಲ್ಲಿ ಉಂಟಾಗುತ್ತಾ ಇದ್ದ ಹಾಗೆ ಶಿಶುರೂಪದಲ್ಲಿದ್ದಂತಹ ಭಗವಂತ ತಾನು ಮಹಾವಿಷ್ಣು ರೂಪವನ್ನು ಧಾರಣೆ ಮಾಡಿ ಶಂಖಚಕ್ರ ಗದಾಪದ್ಮಧಾರಿಯಾಗಿ ತಾನು ತನ್ನ ತಂದೆ ತಾಯಿಯರಿಗೆ ದರ್ಶನವನ್ನು ಕೊಡ್ತಾ ತಾನು ಹೇಳ್ತಾನೆ ವಸುದೇವ ದೇವಕಿಯರನ್ನು ಉದ್ದೇಶಿಸಿ, ಕಂಸನಿಗಾಗಿ ಭಯಪಡಬೇಡಿ, ಕಂಸನ ಅಂತ್ಯ ಸಮೀಪಿಸ್ತಾ ಇದೆ. ಅಲ್ಲದೆ ಯಾಕೋಸ್ಕರ ನಾನು ನಿಮ್ಮನ್ನೇ ನನ್ನ ತಂದೆ ತಾಯಿಯರನ್ನಾಗಿ ಈ ಅವತಾರ ಕಾಲಘಟ್ಟದಲ್ಲಿ ಆರಿಸಿಕೊಂಡೆ ಅಂತ ಹೇಳುವಂತದ್ದನ್ನು ಭಗವಂತ ತಾನು ಹೇಳ್ತಾನೆ. ಯಾಕಾಗಿ ದೇವಕಿ ವಸುದೇವರಿಗೆ ಈ ಭಾಗ್ಯ ಒದಗಿ ಬಂತು? ಭಗವಂತ ತಾನು ಹೇಳ್ತಾನೆ ಅಲ್ಲಿ ಪ್ರಕಟನಾದಂತ ಆ ಸಂದರ್ಭದಲ್ಲಿ ಆ ಸೆರೆಮನೆಯಲ್ಲೇ ಹೇಳುವಂತದ್ದು. ಹಿಂದೆ ಸ್ವಯಂಭೂ ಮನ್ವಂತರದಲ್ಲಿ ಇವರಿಬ್ಬರೂ ಕೂಡ ಕೃಷ್ಣಿ ಹಾಗೂ ಸುತಪ ಅಂತ ಹೇಳುವಂತಹ ದಂಪತಿಗಳಾಗಿದ್ರು. ತಾವು ಸಂತಾನವನ್ನು ಪಡೆಯುವುದಕ್ಕೆ ಪೂರ್ವದಲ್ಲಿ ಭಗವಂತನನ್ನು ಕುರಿತು ಅನನ್ಯವಾಗಿ ಶ್ರದ್ಧಾ ಭಕ್ತಿಯಿಂದ ತಪಸ್ಸನ್ನಾಚರಿಸಿದ್ರು ಹಲವಾರು ವರ್ಷಗಳ ಕಾಲ. ಭಗವಂತ ತಾನು ಪ್ರತ್ಯಕ್ಷನಾಗ್ತಾನೆ. ಆವಾಗ ಕೇಳಿಕೊಳ್ತಾರೆ ಇವರು ಏನಂದ್ರೆ, ನಿನ್ನಂತದ್ದೇ ಮಗುವನ್ನು ನಮಗೆ ದಯಪಾಲಿಸಬೇಕು ಅಂತ. ತಥಾಸ್ತು ಅಂತ ಹೇಳಿರ್ತಾನೆ ಮಹಾವಿಷ್ಣು. ಆದ್ರೆ ಆಮೇಲೆ
ಅಂತದ್ದೇ ಅಂತ ಹೇಳಿದ್ರೆ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ? ಮಹಾವಿಷ್ಣುವಿನಂತವನು ಅವನೊಬ್ಬನೇ. ನನ್ನಂತದ್ದೇ ನಿಮಗೆ ಮಗುವನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಕೊಡ್ಲಿಕ್ಕಾಗುದಿಲ್ಲ. ಒಂದು ನಿಯಮ, ಹೇಳಿದ್ದನ್ನು ಹೇಳಿದ ಹಾಗೆ ಕೊಡ್ಲಿಕ್ಕಾಗದಿದ್ರೆ ಮತ್ತೆ ಕೊಡುವಂತಹ ಸಂದರ್ಭದಲ್ಲಿ 3 ಬಾರಿ ಕೊಡಬೇಕು. ಇವಾಗ ನಿನ್ನಂತದ್ದೇ ಮಗು ಬೇಕು ಅಂತ ಇವರು ಕೇಳಿಕೊಂಡಿದ್ದಾರೆ, ಆಗಬಹುದು ಅಂತ ತಥಾಸ್ತು ಹೇಳಿದ್ದಾನೆ ಭಗವಂತ. ಈಗ ಅಂತೆಯೇ ಕೊಡ್ಲಿಕ್ಕಾಗುವುದಿಲ್ಲ, ಅವನೇ ಬರಬೇಕಾಗಿದೆ. ಅವನೇ ಇವಾಗ 3 ಬಾರಿ ಇವರ ಗರ್ಭದಿಂದ ತಾನು ಬರಬೇಕು. ಹಾಗಾಗಿ ಆ ಸ್ವಯಂಭೂ ಮನ್ವಂತರದಲ್ಲಿ ಆ ಕೃಷ್ಣೀಯ ಗರ್ಭದಿಂದ ತಾನು ಬಂದು ಕೃಷ್ಣೀ ಗರ್ಭ ಅಂತ ಹೇಳುವಂತಹ ಹೆಸರಿನಲ್ಲಿ ತಾನು ಖ್ಯಾತನಾಗ್ತಾನೆ. ಆಮೇಲೆ 2ನೇ ಬಾರಿ ಇವರು ಅದಿತಿ ಹಾಗೂ ಕಶ್ಯಪರಾಗಿದ್ದಾರೆ. ಆವಾಗ ತಾನು ವಾಮನನಾಗಿ ಬರ್ತಾನೆ. ಅದೇ ಇಲ್ಲಿ ಈಗ ಇವರು ದೇವಕಿ ಹಾಗೂ ವಸುದೇವರಾಗಿದ್ದಾರೆ. ಭಗವಂತ ತಾನು ಶ್ರೀಕೃಷ್ಣನಾಗಿ ಬಂದಿದ್ದಾನೆ. ಇಲ್ಲಿಗೆ 3 ಬಾರಿ ಅವರ ಗರ್ಭದಿಂದ ತಾನು ಪ್ರಕಟನಾದ ಹಾಗೆ ಆಯಿತು. ಈ ಸತ್ಯವನ್ನು ಅವರಿಗೆ ಮನದಟ್ಟು ಮಾಡಿಕೊಡ್ತಾನೆ ಭಗವಂತ ಸೆರೆಮನೆಯಲ್ಲಿ. ಹಾಗೂ ಇವಾಗ ನಾನು ಮತ್ತೆ ಶಿಶುರೂಪವನ್ನು ಧಾರಣೆ ಮಾಡಿಕೊಳ್ತೇನೆ, ನನ್ನನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ನಂದಗೋಕುಲದಲ್ಲಿ ಇರಿಸಬೇಕು. ಅಲ್ಲಿ ಈಗಾಗ್ಲೇ ನನ್ನ ಯೋಗ ಮಾಯೆಯು ಅಲ್ಲಿ ಅವತಾರ ಎತ್ತಿದ್ದಾಳೆ ಅಂತ ಹೇಳಿ ಕಂಸನಿಗೆ ಹೆದರಬೇಡಿ, ಭಯಪಡಬೇಡಿ ಅಂತ ತಾನು ಮತ್ತೆ ಶಿಶುವಾಗಿ ಬಿಡ್ತಾನೆ ಭಗವಂತ. ಇವಾಗ ವಸುದೇವ ಆ ಮಗುವನ್ನು ಎತ್ತಿಕೊಳ್ಳುವಂಥದ್ದು, ಅಲ್ಲೇ ಇದ್ದಂತಹ ಬುಟ್ಟಿಯಲ್ಲಿ ಮಲಗಿಸಿ ತನ್ನ ತಲೆಯ ಮೇಲೆ ಇಟ್ಟುಕೊಳ್ತಾನೆ. ಎಲ್ಲಾ ಸರಪಳಿಗಳು ಕೂಡ ಕಳಚಿಕೊಂಡು ಬಿಡ್ತದೆ. ಯಾವ ಭಗವಂತನ ನಾಮ ಸ್ಮರಣ ಶ್ರವಣ ಮಾತ್ರದಿಂದಲೇ ನಮ್ಮ ಎಲ್ಲಾ ಪಾಪಗಳು ಕಳಚಿಕೊಂಡು ಬಿಡ್ತಾವೋ ಅಂತಹ ಭಗವಂತನನ್ನು ತಲೆಯ ಮೇಲೆ ಧರಿಸಿಕೊಂಡಂತಹ ಆ ವಸುದೇವನ ಸರಪಳಿಗಳೊಂದು ಕಳಚಿ ಬಿದ್ದದ್ರಲ್ಲಿ ನಾವು ಆಶ್ಚರ್ಯ ಪಡುವಂತದ್ದೇನಿದೆ. ಎಲ್ಲಾ ಸರಪಳಿಗಳು ಕಳಚಿ ಬಿತ್ಕೊಂಡು ಬಾಗಿಲು ತೆರೆಯಿತು. ತಾನು ಹೊರಗಡೆ ಇಟ್ಟ ವಸುದೇವ. ಈ ಸಂದರ್ಭ, ಈ ವಿಚಾರಗಳೆಲ್ಲ ನಮಗೆ ತಿಳಿದದ್ದೇ ಆಗಿದೆ. ಜೋರಾಗಿ ಮಳೆ ಸುರಿತಾ ಇದೆ. ಆ ಮಳೆಗೆ ಭಗವಂತನಿಗೆ ರಕ್ಷಣೆಗಾಗಿ ಆದಿಶೇಷ ತಾನು ಸ್ವಯಂ ಬಂದಿದ್ದಾನೆ. ಯಮುನಾ ನದಿಯನ್ನು ದಾಟಿ ಹೋಗಬೇಕು. ಯಮುನಾ ನದಿ ಆ ದಿನ ಎಂದಿಗಿಂತ ಹೆಚ್ಚು ಬೋರ್ಗರಿತಾ ಇದೆ. ಅಲೆಗಳ ಉಬ್ಬರ ಹೆಚ್ಚು. ಮೇಲಕ್ಕೆ 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 ಧುಮ್ಮಿಕಿ ಬರ್ತಾ ಇದ್ದಾಳೆ ಯಮುನಾ ನದಿ. ಆ ಯಮುನೆಯನ್ನು ದಾಟಲೇಬೇಕು. ಕಾಲಾವಕಾಶ ಬಹಳಷ್ಟಿಲ್ಲ. ವಸುದೇವ ತಾನು ಇಳಿತಾನೆ. ನದಿಯೊಳಗೆ ತಾನು ಇಳಿದ. ನೀರು ಮತ್ತಷ್ಟು ಮೇಲೆ ಬೋರ್ಗರಿತಾ ಬರ್ತಾ ಇದೆ. ಯಮುನಾ ನದಿಯ ನೀರು ಈ ವಸುದೇವನ ಸೊಂಟ ತನಕ ಬಂತು. ಅಲ್ಲಿಂದಲೂ ಮುಂದೆ ಹೋಗ್ತಾ ಇದ್ದಾನೆ ವಸುದೇವ. ಮತ್ತೆ ಎದೆಯ ಭಾಗದವರೆಗೆ ಬಂತು. ಮತ್ತು ಯಮುನೆಯ ಆರ್ಭಟ ಹೆಚ್ಚಾಗಿದೆ. ತಲೆಯ ಮೇಲೆ ಇದ್ದಾನೆ ಶಿಶುರೂಪಿ ಭಗವಂತ. ಎದೆಯನ್ನು ಮುಳುಗಿಸಿತು. ಮತ್ತಷ್ಟು ಮೇಲೆ ಬಾಯಿಯೂ ಮುಳುಗಿತು. ಇನ್ನೇನು ಮೂಗು ಮುಳುಗುವುದೊಂದು ಬಾಕಿ. ಆ ಹಂತಕ್ಕೆ ಬಂದಾಗ ವಸುದೇವ ತಾನು ತೀರ್ಮಾನ ಮಾಡ್ತಾನೆ, ಜಗನ್ನಾಟಕ ಸೂತ್ರಧಾರಿಯಾದಂತಹ ಭಗವಂತ ನನ್ನ ಶಿರದ ಮೇಲೆ ಇದ್ದಾನೆ, ಅವನ ಇಚ್ಛೆ ಹೇಗಿದೆಯೋ ಹಾಗೆ ಆಗುತ್ತದೆ ಅಂತ ತಾನು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ಬುಟ್ಟಿಯಲ್ಲಿದ್ದಂತಹ ಆ ಶಿಶು ಏನಿದೆ, ಭಗವಂತ ಆ ಶಿಶುವಿನ ಆ ಕೋಮಲ ಪಾದ ಸ್ಪರ್ಶ ಆ ಯಮುನೆಗಾಗುತ್ತದೆ. ಆ ಸ್ಪರ್ಶ ಆದ ತಕ್ಷಣ ಧನ್ಯೋಸ್ಮಿ ಅಂತ ಜರ್ರನೆ ಇಳಿದು ದಾರಿ ಮಾಡಿ ಬಿಟ್ಕೊಳ್ತಾಳೆ. ಇಬ್ಬಾಗವಾಗಿ ಸೀಳಿ ಆ ಯಮುನೆ. ಯಾಕೋಸ್ಕರ ಬಂದದ್ದು? ಈ ರೀತಿ ಅಬ್ಬರ ಉಬ್ಬರ ಪ್ರತಿ ಒಂದೂ ಕೂಡ ಆ ಭಗವಂತನ ಆ ದಿವ್ಯ ಪುಟ್ಟ ಪಾದಗಳ ಸ್ಪರ್ಶಕ್ಕೆ ಈ ರೀತಿ ಉಬ್ಬರಿಸಿ ಅಬ್ಬರಿಸಿ ಬಂದದ್ದು ಆ ಯಮುನೆ. ತಾನು ಇಬ್ಬಾಗವಾಗಿ ಸೀಳಿ ದಾರಿ ಮಾಡಿ ಕೊಡ್ತಾಳೆ. ಮುಂದಕ್ಕೆ ಹೋಗುತ್ತಾನೆ ವಸುದೇವ. ಹೋಗಿ ನಂದಗೋಕುಲವನ್ನು ಪ್ರವೇಶಿಸ್ತಾನೆ, ಮುಟ್ಟುತ್ತಾನೆ. ಅಲ್ಲಿ ಆವಾಗ್ಲೇ ಯೋಗಮಾಯೆ ಅವತಾರ ಮಾಡಿದ್ದಾಳೆ. ತಾನು ಅಲ್ಲಿ ಜನಿಸಿದಾಕ್ಷಣ ಅಲ್ಲಿದ್ದ ಎಲ್ಲರ ಚಿತ್ತವೃತ್ತಿಯನ್ನು ತಾನು ಅಪಹರಿಸಿ ಬಿಟ್ಟಿದ್ದಾಳೆ. ಯಶೋಧೆಗಾದರೂ ತಾನು ಹಡೆದದ್ದು ಹೆಣ್ಣೋ ಗಂಡೋ ಮಗುವೋ ಯಾವುದು ಅಂತ ಹೇಳುವಂತರ ಅರಿವೇ ಅವಳಿಗಿಲ್ಲ. ಅಲ್ಲಿ ಹೋಗಿ ಈ ತಾನು ತಂದಿದ್ದಂತಹ ಭಗವಂತನನ್ನು ಅಲ್ಲಿ ಮಲಗಿಸಿ ಅಲ್ಲಿದ್ದಂತಹ ಹೆಣ್ಣು ಮಗುವನ್ನು ತೆಗೆದುಕೊಂಡು ಮತ್ತೆ ಯಮುನೆಯನ್ನು ದಾಟಿ ಸೆರೆಮನೆಯನ್ನು ಸೇರ್ತಾನೆ. ಮತ್ತೆ ಸರಪಳಿಗಳು ಕೂಡಿಕೊಳ್ಳುತ್ತದೆ, ಬಾಗಿಲು ಮುಚ್ಚುತ್ತದೆ. ಅಲ್ಲದೆ ಕಂಸನಿಗೆ ಸುದ್ದಿ ಹೋಗುತ್ತದೆ. ಎದ್ದೆನೋ ಬಿದ್ದೆನೋ ಅಂತ ಓಡೋಡಿ ಬರ್ತಾನೆ ಕಂಸ. ಬಂದು ನೋಡಿದ್ರೆ ಇಲ್ಲಿ ಹೆಣ್ಣು ಮಗು. ದೇವಕಿ ಕೇಳಿಕೊಳ್ಳುತ್ತಾಳೆ, ಒಂದು ಮಗುವನ್ನಾದ್ರೂ ನನಗೆ ಕೊಡು, ಇದು ಹೆಣ್ಣು ಮಗು, ನಿನ್ನನ್ನು ವಧಿಸಲಾರದು ಅಂತ. ಆದ್ರೆ ಕಂಸನಿಗೆ ದಯೆಯ ಕಿಂಚಿತ್ತೂ ಅಂಶ ಇಲ್ಲ ಅವನಲ್ಲಿ. ಆ ಶಿಶುವನ್ನು ಹಿಡಿದು ಇನ್ನೇನು ತಾನು ಬೀಸಿ ಒಗೆಯಬೇಕು, ಅದರ ಹತ್ಯೆ ಮಾಡಬೇಕು. ಆ ಕ್ಷಣದಲ್ಲಿ ಆ ಹೆಣ್ಣು ಶಿಶು ಏನಿದೆ ಅದು ಆದಿಮಾಯೆಯಾಗಿ ತಾನು ಕಂಸನ ಮುಂದೆ ಪ್ರತ್ಯಕ್ಷಳಾಗುತ್ತಾಳೆ. ಆಗಿ ತಾನು ಹೇಳುತ್ತಾಳೆ, ನನ್ನನ್ನು ವಧಿಸುವುದರಿಂದ ನೀನು ನಿನ್ನ ಮೃತ್ಯುವಿನಿಂದ ಪಾರಾಗಲಾರೆ. ನಿನ್ನ ಮೃತ್ಯು ಬೇರೆ ಕಡೆಯಲ್ಲಿ ತಾನು ಬೆಳೆಯುತ್ತಾ ಇದ್ದಾನೆ. ಈವಾಗ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತದೆ, ಯಾಕಾಗಿ ಯೋಗ ಮಾಯೆ ಇದನ್ನು ಹೇಳಬೇಕಿತ್ತು? ಹೇಳದೇ ಇದ್ರೆ ಶ್ರೀಕೃಷ್ಣನ ಆ ಬಾಲ್ಯದ ದಿನಗಳು ಸುಂದರವಾಗಿ ಕಳೆಯುತ್ತಿತ್ತಲ್ಲ. ಈ ರಾಕ್ಷಸರ ವಧೆಗಾಗಿ ಭಗವಂತ ಆ ಬಾಲ್ಯದಲ್ಲಿ ಕಷ್ಟಪಡಬೇಕಾಗಿರ್ಲಿಲ್ಲ, ಇವರ ತೊಂದರೆಗಳೆಲ್ಲ ತಪ್ಪುತ್ತಿತ್ತಲ್ಲ ಅಂತ ಹೇಳಿ ನಮಗೊಂದು ಪ್ರಶ್ನೆ ಬರ್ತದೆ. ಆದ್ರೆ ಯಾಕಾಗಿ ಯೋಗಮಾಯ ಹೇಳಿದ್ದು ಅಂದ್ರೆ, ಭಗವಂತನ ಅವತಾರ ಆದದ್ದೇ ಈ
ರಾಕ್ಷಸರೆಲ್ಲರ ನಿಗ್ರಹಕ್ಕಾಗಿ, ಭೂಭಾರ ಹರಣಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ ಇದು ಭೂಮಿಯಲ್ಲಿ ಪ್ರಕಟನಾದ ತಕ್ಷಣವೇ ಆರಂಭವಾಗಬೇಕು. ಅದಕ್ಕಾಗಿ ಮತ್ತಷ್ಟು ಕಾಲಾವಕಾಶವನ್ನು ಕೊಡುವಂತಿಲ್ಲ. ಆ ಏನು ಆ ದುಷ್ಟ ನಿಗ್ರಹದ ಕಾರ್ಯ ಅದು ತಾನು ಭೂಮಿಯಲ್ಲಿ ಪ್ರಕಟನಾದ ತಕ್ಷಣ ಆಗಬೇಕು ಅಂತ ಭಗವಂತ ತೀರ್ಮಾನ ಮಾಡಿದ್ರಿಂದಲೇ ಯೋಗ ಮಾಯೆ ಹೇಳಿ ತಾನು ಅದೃಶ್ಯಳಾದದ್ದು. ಈ ರೀತಿಯಾಗಿ ತಾಯಿ ಆದಿಮಾಯೆಯು ಭಗವಂತನ ಜನ್ಮ ಕಾಲದಲ್ಲಿ, ಜನನ ಕಾಲದಲ್ಲಿ ತಾನು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಪಾತ್ರವನ್ನು ತಾನು ವಹಿಸಿದ್ರಿಂದಾಗಿ ಅವಳು ಮುಂದೆ ಶ್ರೀಕೃಷ್ಣ ಸಹೋದರಿ ಹಾಗೂ ಪದ್ಮನಾಭ ಸಹೋದರಿ ಅಂತ ಹೇಳುವಂತಹ ಹೆಸರಿನಿಂದಲೇ ತಾನು ಖ್ಯಾತಳಾಗುತ್ತಾಳೆ. ತಾನು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾಳೆ. ಅದರ ಜೊತೆಗೆ ಶ್ರೀಕೃಷ್ಣ ತಂದೆ ತಾಯಿಯರಾದಂತಹ ಯಶೋಧ ಹಾಗೂ ನಂದಗೋಪರನ್ನೇ ತನ್ನ ತಂದೆ ತಾಯಿಯಾಗಿಯೂ ಕೂಡ ಪಡೆದಿದ್ದರಿಂದಾಗಿಯೇ ಅವಳು ಮುಂದೆ ಪದ್ಮನಾಭ ಸಹೋದರಿ ಅಂತ ತಾನು ಖ್ಯಾತಳಾಗುವಂಥದ್ದು. ನಾವೆಲ್ಲರೂ ಈ ಭೂಮಿಯಲ್ಲಿ ಬರುವುದು ನಮಗೆ ಯಾವಾಗ ಭೂಸ್ಪರ್ಶ ಆಗುತ್ತದೋ ನಮ್ಮದು ಹುಟ್ಟು ಅಂತ ನಾವು ಕರಿತೇವೆ. ಆದ್ರೆ ಭಗವಂತನದು ಹುಟ್ಟಲ್ಲ, ಭಗವಂತನದು ಅವತಾರ, ಭಗವಂತನದು ಪ್ರಾದುರ್ಭಾವ ಅಥವಾ ಭಗವಂತನ ಪ್ರಾಕಟ್ಯ ಅಂತ ನಾವು ಕರಿತೇವೆ. ಯಾಕೆ ಅಂದ್ರೆ ನಮ್ಮದು ಕರ್ಮದೇಹ. ನಾವು ಹಿಂದೆ ಮಾಡಿದಂತಹ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಈ ದೇಹ ಅಂತ ಹೇಳುವಂಥದ್ದು, ಈ ಜನ್ಮ ಅಂತ ಹೇಳುವಂಥದ್ದು ಪ್ರಾಪ್ತವಾಗುವಂಥದ್ದು. ಆದ್ರೆ ಭಗವಂತನದು ಹಾಗಲ್ಲ. ನಾವು ಇಲ್ಲಿ ಹುಟ್ಟಬೇಕಾದ್ರೆ ನಮಗೆ ಇದೇ ತಂದೆ ತಾಯಿಯರಾಗಬೇಕು, ಇದೇ ರೀತಿಯಾಗಿ ನಮ್ಮ ಜೀವನ ಇರಬೇಕು. ಇದು ಯಾವುದೂ ಕೂಡ ನಮ್ಮ ಹಿಡಿತದಲ್ಲಿಲ್ಲ. ನಮ್ಮ ಕರ್ಮಾನುಸಾರವಾಗಿ ನಮಗೆ ಅದೆಲ್ಲವೂ ಪ್ರಾಪ್ತವಾಗುವಂಥದ್ದು. ಆದ್ರೆ ಭಗವಂತನದು ಹಾಗಲ್ಲ. ಅವನಿಗೆ ಯಾವುದೇ ಕರ್ಮ ಲೇಪ ಅಂತ ಹೇಳುವಂಥದ್ದಿಲ್ಲ. ಗೀತೆಯಲ್ಲಿ ಭಗವಂತ ಹೇಳ್ತಾನೆಲ್ಲ, ನಮಾಂ ಕರ್ಮಾಣಿ ಲಿಂಪಂತೆ ಮೇ ಕರ್ಮ ಫಲೇ ಸ್ಪೃಹ ಅಂತ, ನನಗೆ ಯಾವುದೇ ಕರ್ಮದ ಲೇಪನವಿಲ್ಲ ಅಂತ. ಭಗವಂತ ಇಲ್ಲಿಗೆ ಬರುವಂತದ್ದು ಲೋಕ ಸಂಗ್ರಹಕ್ಕಾಗಿ ಅಥವಾ ತಾನು ಅವತಾರ ಎತ್ತಿ ಯಾವುದೋ ಒಂದು ಉದ್ದೇಶವನ್ನು ಪರಿಪೂರ್ಣ ಮಾಡುವುದಕ್ಕೋಸ್ಕರ ಆತ ಬರ್ತಾನೆ. ಯಾರು ತನ್ನ ತಂದೆ ತಾಯಿಯರಾಗಬೇಕು ಇದೆಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗಿರುತ್ತದೆ ಭಗವಂತನದ್ದು. ಹಾಗಾಗಿ ನಮ್ಮದು ಹುಟ್ಟು, ಆದ್ರೆ ಭಗವಂತನದು ಹುಟ್ಟಲ್ಲ. ಭಗವಂತನದು ಪ್ರಾದುರ್ಭಾವ, ಭಗವಂತನದು ಅವತಾರ. ಶ್ರೀಕೃಷ್ಣ ಅಂದ್ರೆ ಆಕರ್ಷಣೆ, ಶ್ರೀಕೃಷ್ಣ ಅಂತ ಹೇಳಿದ್ರೆ ಸೆಳೆತ, ಎಲ್ಲರನ್ನೂ ಕೂಡ ತನ್ನ ಕಡೆಗೆ ಸೆಳೆಯುವಂತಹ ಒಂದು ಚುಂಬಕ ಶಕ್ತಿ ಅದು ಶ್ರೀಕೃಷ್ಣ ಪರಮಾತ್ಮ. ಅವನಿದ್ದೆಡೆಯಲ್ಲೆಲ್ಲ ಉಲ್ಲಾಸ, ಉತ್ಸಾಹ, ಸಂತೋಷ, ಸಂಭ್ರಮ, ಸಡಗರ ಎಲ್ಲವೂ ಕೂಡ ಅಂತ. ಭಗವಂತ ತಾನು ಬೆಣ್ಣೆಯನ್ನು ಕದೀತಾನೆ. ಯಾವ ಬೆಣ್ಣೆ? ನಮ್ಮ ಮನಸ್ಸನ್ನೇ ಆತ ಕದೀತಾನೆ ಅಂತ ಹೇಳ್ತಾರೆ. ನವನೀತ ಚೋರ. ಆ ನವನೀತ ಯಾವುದು ಅಂದ್ರೆ ನಮ್ಮ ಮನಸ್ಸು ಅಂತ ಭಾಗವತದಲ್ಲಿ ವೇದವ್ಯಾಸರು ಹೇಳ್ತಾ ಹೋಗ್ತಾರೆ. ನಮಗೆ ಭಗವಂತ ಅಂತ ಹೇಳಿದ್ರೆ ಶ್ರೀಕೃಷ್ಣ ಅಂದ್ರೆ ಸೌಂದರ್ಯ. ಅವನ ಸೌಂದರ್ಯದ ವೃದ್ಧಿಗಾಗಿ, ಅವನಿಗೆ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ಯಾವುದೇ ಆಭರಣಗಳ ಅವಶ್ಯಕತೆ ಇಲ್ಲ. ತುಳಸಿ ಮಾಲೆಯನ್ನೊಂದು ಕೊರಳಲ್ಲಿ ಧರಿಸಿದ ಅಂತ ಹೇಳಿ ಆದ್ರೆ ಆ ಕೊರಳ ಶೃಂಗಾರ ಮುಗಿಯಿತು. ನವಿಲುಗರಿಯನ್ನೊಂದು ಮುಡಿಯಲ್ಲಿ ಸಿಕ್ಕಿಸಿಕೊಂಡ ಅಂದ್ರೆ ಕೇಶ ಶೃಂಗಾರವೂ ಆಯಿತು. ಕಾಲಲ್ಲೊಂದು ಕಿರುಗೆಜ್ಜೆಯನ್ನು ಧರಿಸಿ ಕೈಯಲ್ಲಿ ಕೊಳಲನ್ನು ಹಿಡಿದು ತಾನು ವೃಂದಾವನದಲ್ಲಿ ಮಾಡಿದಂತಹ ಅಸಂಖ್ಯಾತ ಲೀಲೆಗಳನ್ನು ಎಲ್ಲವನ್ನೂ ಕೂಡ ನಾವು ಭಾಗವತದಲ್ಲಿ ಇವತ್ತು ನೋಡಬಹುದಾಗಿದೆ. ಯಾವ ರೀತಿಯಲ್ಲಿ ಶ್ರುತಿ ವಾಕ್ಯಗಳು ಪರಬ್ರಹ್ಮನನ್ನು ಸುತ್ತುವರಿತಾವೋ, ಪರಬ್ರಹ್ಮನನ್ನು ಕೊಂಡಾಡುತ್ತಾವೋ, ಹಾಗೆಯೇ ವೃಂದಾವನದಲ್ಲಿ ಈ ವೃಂದಾವನ ಚಂದ್ರನಾದಂತಹ ಶ್ರೀಕೃಷ್ಣನನ್ನು ಎಲ್ಲಾ ಗೋಪ ಗೋಪಿಯರು ಕೂಡ ತಾವು ಸುತ್ತುವರಿತಿದ್ರು. ಅವನಿಲ್ಲದೆ ಅವರ ಒಂದು ಕ್ಷಣವೂ ಇರ್ತಿರ್ಲಿಲ್ಲ. ಸಂಪೂರ್ಣ ಕೃಷ್ಣಮಯವಾಗಿತ್ತು ಅವರ ಜೀವನ. ಇಂತಹ ಭಗವಂತ ಶ್ರೀಕೃಷ್ಣ ನಮಗೆಲ್ಲರಿಗೂ ಅನುಗ್ರಹಿಸಲಿ, ಅವನ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಭಗವಂತ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಈ ಚಿಂತನ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.